4 ಜನ ಭಕ್ತರು ಬಂದಿದ್ರು. ನಿನ್ನ ಬಗ್ಗೆ ಬಹಳ ಹೇಳಕತ್ತಿದ್ರು. ಅದಕ್ಕ ನಿನ್ನ ಹೆಸರು ನುಡಿದು ನೋಡಪ್ಪ ಇಷ್ಟ ಅಂದ್ರಂತ. ಆತ್ರಪ್ಪ ನಾನು ಹೋಗ್ಲೇನು ಅಂದ್ರ, ಹೋಗ್ ನಿನ್ನ ಕಾಯ್ಕ ನೀನ್ ಮಾಡು ಅಂದ್ರ ಸಿದ್ಧಲಿಂಗ ಮಹಾರಾಜರು ಮಠಕ್ಕೆ ಬರುವುದಕ್ಕಿಂತ ಮುಂಚಿನ ಒಳಗ ಕೈ ಒಳಗ ಉಳಿಯನ್ನ ಹಿಡ್ಕೊಂಡು ಸುತ್ತಿಗೆಯನ್ನ ತಗೊಂಡು ಏನ್ ಹಿಂಗ ಬಡಿಯಾಕತ್ತಿದ್ರಲ್ಲ ಅದು ಬಿಟ್ಟು ಬಂದಿದ್ರು. ಪುನಃ ಮನೆಗೆ ಹೋಗೋದ್ರೊಳಗ ಆ ಬಾಗಿಲಿಗೆ ಮತ್ತು ಸುತ್ತಿಗೆ ಹಂಗ ನಿಂತಿತ್ತಂತ. ಹೋಗಿ ನಿಲ್ಲೋತ ನೋಡೋ ತನಕ ಹಂಗ ನಿಂತಿತ್ತಂತದು. ಹೋಗಿ ನಿಂತು ಹೋಗೋ ತನಕ ನೋಡೋ ತನಕ ಅದು ಅಷ್ಟ ನಿಂತಿತ್ತಂತ. ಯಾಕೆ ವಿಚಾರವನ್ನ ಇವತ್ತು ನಿಮ್ಮೆಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಗುರು ಇರ್ಲಾರ್ದು ಜೀವನ ಏನೂ ಇಲ್ಲ, ದೇವರು ಇರ್ಲಾರ್ದು ಜೀವನ ಏನೂ ಇಲ್ಲ. ಎಲ್ಲದಕ್ಕೂ ಗುರು ಬೇಕು. ಗುರು ಇಲ್ಲ ಅಂದ್ರೆ ಏನೂ ಆಗಂಗಿಲ್ಲ. ಯಾವಾಗ 18-20 ವರ್ಷಕ್ಕೆ ಬಂದಿರುವಂತ ಸಿದ್ಧಲಿಂಗ ಮಹಾರಾಜರನ್ನ ತಾಯಿ ತಂದೆಗಳು ಲಗ್ನ ಮಾಡಬೇಕು, ಮದ್ವಿ ಮಾಡಬೇಕು. ಸಿದ್ಧಲಿಂಗ ಮಹಾರಾಜರನ್ನ ವಯಸ್ಸಿಗೆ ಬಂತಲ್ಲ, ವಯಸ್ಸಿಗೆ ಬಂದ ಬಳಿಕ ಮೊದಲು ನೆನಪಾಗೋದೇ ಮದುವೆ. ಆ ಮದುವೆ ಬಗ್ಗೆ ಹೇಳಿದ್ರೆ, ಮದುವೆ ಬಗ್ಗೆ ಜೀವನವನ್ನ ತಿಳ್ಕೊಂಡ್ರೆ, ಮದುವೆ ಅನ್ನೋದು ಬಹಳ ಇದು ಪವಿತ್ರ. ಮದುವೆ ಅಂದ್ರೆ ಗಂಡ ಹೆಂಡತಿಗ ತಾಳಿ ಕಟ್ಟಿ ಸಂಸಾರ ನಡೆಸುವುದಕ್ಕೆ ಮದುವೆ ಅನ್ನಂಗಿಲ್ಲ. ಮದುವೆ ಅಂದ್ರೆ ಏನು ಅಂತ ಕೇಳಿದ್ರೆ, ಮದುವೆ ಅನ್ನುವಂತ 3 ಅಕ್ಷರ. ಮದುವೆ ಅಂದ್ರ ಮಧು ಅಂದ್ರೆ ಜೇನ, ಗಂಡ ಹೆಂಡತಿ ಅವು ಹೆಂಗಿರ್ಬೇಕಂದ್ರೆ ಜೇನ್ ಇದ್ದಿರ್ಬೇಕು. ಜರ ಜಗಳ ಆಡಕತ್ತಂದ್ರ ವ್ಯಾ, ಲಾಸ್ಟ್ ಒಂದು ವ್ಯಾ ಅದ ನೋಡ್ರಿ, ವ್ಯಾ. ಅವಕ್ಕೇನು ಗೊತ್ತಾಗುತ್ತೆ ಇದ್ರ ಅರ್ಥ? ನಿಮ್ಗೆಲ್ಲ ನೆನಪಿರ್ಲಿ, ಸಿದ್ಧಲಿಂಗ ಮಹಾರಾಜರು ಲಗ್ನ ಮಾಡ್ಕೋಬೇಕಾದ್ರ ಮದುವೆ ಒಲ್ಲನಾಕತ್ತಿರು, ಮಾಯದ ಬಂಧನದಾಗ ಬೀಳಲನಾಕತ್ತಿದ್ರು. ಮಾಯಾ ಪ್ರಪಂಚ ಇದು ಒಂದು ಮೋಹಿಸಿ ಕುಳಿತು ನಾ ಬಂದು ಕರುಣದಿ ಕಾಯುವೆಯ ಗುರು ಮಹಾಂತೇಶ. ಇದು ಮಾಯಾದ, ನಾವಲ್ಲ ಅಮ್ಮ. ನನಗ ಲಗ್ನ ಒಬ್ಬ ಮಗರೇ ಮದಿ ಮಾಡ್ಕೊಂಡ ಸುಖದಾಗನ ಏನು? ಯಾರು ಇಲ್ಲ ಈ ಪ್ರಪಂಚದೊಳಗ. ಬಾಳ ವಿರಳ ಅದು. ಬಾಳ ಜನ ಹತ್ತಿರ್ತಾರ, ಏನ್ ಮಾಡ್ತೀರಿ ಅಪ್ಪವ್ರ, ನಿಂದ ಗುಣ ಬಿಡು ಯೋಗಿರಾಜ, ನಿನ್ಗೆ ಹ್ಯಾಂಡ್ರಿಲ್ಲ, ಮಕ್ಕಳಿಲ್ಲ, ಆರಾಮದಿ ನೋಡಿ. ಯವ್ವ ನಾವು ಅನ್ಕೊಂಡಿವ್ ಅಷ್ಟ, ಇದ್ರಾಗ ಆನಂದ ಇಲ್ಲ ಅಂತಂದ. ಸಂಸಾರದೊಳಗ ಸದ್ಗತಿಯನ್ನ ಕಂಡಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮದುವೆ ಮಾಡ್ಕೊಳ್ಳಿಲ್ಲ. ಕಲಬುರಗಿ ಶರಣಬಸಪ್ಪ ಲಗ್ನ ಮಾಡ್ಕೊಳ್ಳಿಲ್ಲ. ಈ ಸಮಾಜವನ್ನ ಗೆದ್ದು ಹೋದವರು, ಸಮಾಜವನ್ನ ಎತ್ತಿ ಹಿಡಿದವರು ಸಿದ್ಧಲಿಂಗ ಮಹಾರಾಜರು ಮದುವೆ ವಲ್ಲ ಅಂತ ಅನಾಕತ್ರು. ಅನ್ಬೇಕಾದ್ರ ತಾಯಿ ಇದ್ದೊಬ್ಬ ಮಗ ಲಗ್ನಕ್ಕೂ ವಲ್ಲ ಅನಾಕತ್ತನ, ಇದ್ದೊಬ್ಬ ಮಗ ಮದುವೆ ಮಾಡ್ಕೊಳ್ಳಲನಾಕತ್ತನ ಅಂತ ತಿಳ್ಕೊಂಡು ದುಃಖದಿಂದ ಕೊರಗಬೇಕಾದ್ರ ಸೋದರ ಮಾವನವರಾಗಿರುವಂತ ಭೀಮಣ್ಣನವರು ಬಂದು ಶಂಕರಲಿಂಗ ಮಹಾರಾಜರಿಗೆ ಹೇಳ್ತಾರಂತ, ಯಪ್ಪ ಸಿದ್ಧಲಿಂಗ ಮದುವೆಗೆ ವಲ್ಲ ಅನಾಕತ್ತನ್ರಿಪ್ಪ, ನೀವಾದ್ರೂ ಹೇಳ್ರಿ. ಅವ್ರವ್ವ ಊಟ ತಿಂಡಿ ಎಲ್ಲಾ ಬಿಟ್ಟು ಕುಂತಳ್ರಿಪ್ಪ, ಸಿದ್ಧಲಿಂಗ ನನ್ನ ಕರೆದು ಹೇಳ್ರಿ ಅಂದ್ರ ಆತ್ ಬಿಡಪ್ಪ ನಾನು ಹೇಳ್ತೀನಿ ಅಂದ್ರಂತ. ಮಠದಾಗ ಕುತ್ಕೊಂಡು ಸಿದ್ಧಲಿಂಗ ಅಂದ್ರಂತ. ಸಿದ್ಧಲಿಂಗ ಅಂದ್ರೆ ಸಾಕು, ಸಿದ್ಧಲಿಂಗ ಮತ್ತೊಬ್ರ ಮನಿ ಮಾಳಿಗೆ ಹಾಕಕತ್ತಿದ್ದಂತ. ಮ್ಯಾಳಿಗೆ ಅಂತಾರ, ಮೇಳಿಗೆ ಅಂತಾರ, ಮ್ಯಾಳಿಗೆ ಹಾಕಕತ್ತಿದ್ದಂತ. ಮಠದಾಗ ಕುತ್ಕೊಂಡು ಸಿದ್ಧಲಿಂಗ ಅಂದ್ರೆ ಸಾಕು, ಅದನ್ನೆಲ್ಲಾ ಬಿಟ್ಟು ಓಡೋಡಿ ಮಠಕ್ಕೆ ಬಂದು ಗುರುಗಳ ಪಾದಕ್ಕೆ ಬಿದ್ದು, ಯಪ್ಪ ಏನ್ರಿ ಅನ್ನಂತ. ಗುರುಗಳ ಕರೆದ್ರೆ ಬಂದು ಬಿಡವ ಸಿದ್ಧಲಿಂಗ ಮಹಾರಾಜ್. ಎಲ್ಲಿ ಯಾಕಿರ್ಲಿಕ್ಕ? ಗುರುವಿನ ಅಂತರ ದೃಷ್ಟಿ ಅದು, ಅರಿವಿನ ದೃಷ್ಟಿ ಅದು. ಏನಿಲ್ಲ, ನೀನ್ ಮದ್ವಿ ಮಾಡ್ಕೋಬೇಕು ಅಂದ್ರಂತ. ಸಿದ್ಧಲಿಂಗ ಮಹಾರಾಜರು ಅಂದ್ರು, ಬ್ಯಾಡಪ್ಪ, ಆ ಬಂಧನದೊಳಗ ನನ್ನನ್ನ ಸಿಲುಕಿಸ್ಬೇಡ, ಆ ಬಂಧನದೊಳಗೆ ನನ್ನನ್ನ ನರಳಿಸ್ಬೇಡ. ಈಗ ಆನಂದವಾಗಿ ನಿನ್ನ ಸೇವಾ ಮಾಡ್ಕೋತಿದ್ದು ಬಿಟ್ಟಿನಿ. ಹಗಲೆಲ್ಲ ಮಠದಾಗ ಕಸ ಹುಡುಗುತ್ತೀನಿ, ಹೊತ್ತಾದ್ರೂ ಕುದುರೆ ಲದ್ದಿ ಬೆಳಿತೀನಿ, ಕಾಯಕ ಮಾಡ್ತೀನಿ ಮಹಾರಾಜ, ನಿನ್ನ ಸೇವಾ ಮಾಡ್ಕೊಂಡು ಜೀವನ ನಡೆಸ್ತೀನಪ್ಪ, ನನಗ ಮದುವೆ ಬಂಧನಕ್ಕ ಹಾಕ್ಬೇಡ ಅಂದ್ರು. ಹಂಗ್ಯಾಕತ್ತೀವ ಸಿದ್ಧಲಿಂಗ? ಮದುವೆ ಅಂದ್ರೆ ಅದು ಬಂಧನದ ಕೊಂಡಿ ಅಲ್ಲ.
ಮದುವೆ ಅನ್ನೋದು ಬಂಧನದ ಕೊಂಡಿ ಅಲ್ಲ, ಅರಿತು ನಡೆದರೆ ಅದು ಸಂಸಾರದ ಬಂಡಿ. ಅದು ಅರಿತು ನಡಿಬೇಕು, ಅರಿತು ನಡಿಲಿಲ್ಲ ಅಂದ್ರೆ ಬಂಧನದ ಕೊಂಡಿ. ಒಂದೊಂದ್ ಇರ್ತಾವ ಹಣಮಂದಿಯವ್ರು ಇದ್ದಂಗ, ಒಂದ್ ಆ ಕಡೆ ಒಂದ್ ಈ ಕಡೆ, ಅದು ಆ ಕಡೆ ಇದು ಈ ಕಡೆ, ಹಂಗಲ್ಲ ಅದು. ನೀನ್ ಲಗ್ನ ಮಾಡ್ಕೋ, ಬ್ಯಾಡಪ್ಪ ಆ ಬಂಧನದೊಳಗೆ ನನ್ನನ್ನ ಬೀಳಿಸ್ಬೇಡ, ಆ ಬಂಧನದೊಳಗೆ ನನ್ನನ್ನ ನರಳಿಸ್ಬೇಡ ಅಂದ್ರ ಸಿದ್ಧಲಿಂಗ ದುಃಖದಿಂದ ಪರಿತಪಿಸಿ ಹೇಳ್ತಿರ್ಬೇಕಾದ್ರ ಗುರುಗಳು ಅಂದ್ರಂತ, ಹಂಗನಾಕ್ ಹೋಗ್ಬೇಡೋ ಸಿದ್ಧಲಿಂಗ. ಸಂಸಾರದೊಳಗ ಸದ್ಗತಿಯನ್ನ ಕಂಡವರು ಬಹಳ ಜನ ಇದ್ದಾರೆ ಈ ಪ್ರಪಂಚದೊಳಗ. ಬಸವಣ್ಣ ಲಗ್ನ ಮಾಡ್ಕೊಂಡಿದ್ದ, ಮೇದಾರ ಕೇತಯ್ಯ ಲಗ್ನ ಮಾಡ್ಕೊಂಡಿದ್ದ, ಮೋಳಿಗೆ ಮಾರಯ್ಯ ಲಗ್ನ ಮಾಡ್ಕೊಂಡಿದ್ದ. ಅಷ್ಟೇ ಯಾಕ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಗುಡ್ಡಾಪುರದ ದಾನಮ್ಮ, ಕಲಬುರಗಿ ಶರಣ ಬಸಪ್ಪನವರು ಲಗ್ನ ಮಾಡ್ಕೊಂಡಿಲ್ಲ? ಯಾಕದ್ರಾಗ ದುಃಖದಿಂದ ಬಳಲ್ತಿ? ನಿನ್ ಲಗ್ನ ಮಾಡ್ಕೋ. ನಿಮ್ಮವ್ವ ಕೊರಗಾಕತ್ತಾಳ, ಹಣೆ ಬರ ಬಹುಬಂಧನದೊಳಗ ಬಂದಿತ್ತಂದ್ರೆ ನೀನ್ ಲಗ್ನ ಮಾಡ್ಕೋಬೇಕಂದ್ರ ಆತ್ರಪ್ಪ. ನಿಮ್ ಮಾತನ ಎಂದು ಅಲ್ಲಗಳದಿಲ್ಲ, ಆದ್ರ ಇವತ್ತು ಕುಡ್ತಿ, ನಾಳಿಗೆ ನೀ ಕಸಗೋತಿ ಅನ್ನೋದು ನನಗ್ ಗೊತ್ತದ. ನಿನ್ ಮಾತು ನಾನ್ ಮೀರಂಗಿಲ್ಲ ಅಂತ ಅನ್ಕೊಂಡು ಗುರುವಿನ ಅಪ್ಪಣೆಯಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಸಳಿಕಲ್ ಅನ್ನುವಂತ ಒಂದು ಊರಿಗ ಅವತ್ತಿನ ದಿನಮಾನಕ್ಕ ಊರಿನ ಹಿರಿಯರೆಲ್ಲರೂ ಕೂಡ್ಕೊಂಡು ಎಷ್ಟು ಚಂದ ಮಜಾ ಇತ್ತು ನೋಡ್ರಿ. ಕನ್ಯಾ ನೋಡಕ್ಕೂ ಒಂದಿಟ್ಟು ಮಂದಿ ಹೋಗೋದು, ಹೋಗದು ಬಂದ ಬಳಕ ನೋಡಾಕ್ ಒಂದಿಟ್ಟು ಮಂದಿ ಹೋಗೋದು, ಅಲ್ಲಿ ಹೋದ ಬಳಕ ಒಂದಿಟ್ಟು ಮಂದಿ ಸುಸಲ ಒಂದಿಟ್ಟು ಮಂದಿ ಹೊಡೆಯೋದು. ಈಗೆಲ್ಲ ಎಲ್ಲದ ಅವತ್ತಿನ ದಿನಮಾನದೊಳಗೆ ಸಿದ್ಧಲಿಂಗ ಮಹಾರಾಜರನ್ನ ಕರ್ಕೊಂಡು ಆ ಊರಿಗೆ ಹೋಗಿ ಸೌಭಾಗ್ಯವತಿ ಆಗಿರುವಂತ ದೇವಮ್ಮನನ್ನ ನೋಡ್ತಾರೆ, ಮನಸ್ಸಿನಿಂದ ಒಪ್ಕೋತಾರೆ, ಆನಂದದಿಂದ ಕಾಣ್ತಾರೆ, ಇನ್ನ ಲಗ್ನ ಮಾಡ್ಬೇಕಂತ ನಿರ್ಧರಿಸ್ತಾರೆ. ಅದೆಂತ ವಿಶೇಷ ವಿಚಾರ. ಆದ್ರೆ ಇವತ್ತಿನ ಈ ದಿನಮಾನದೊಳಗೆ ಇವೆಲ್ಲವೂ ಕೂಡ ಬಹಳ ಕಡಿಮೆ ಆಗ್ಬಿಟ್ಟವೆ. ಹೆಣ್ಣು ನೋಡೋದಿಲ್ಲ, ಹೆಣ್ಣು ನೋಡೋದು ಬಹಳ ದೂರ ಐತಿ. ಅವ ಅಪ್ಪನೇ ನೋಡಲಾಗ್ಯದ. ಮದಿ ಮಾಡ್ಕೊಳ್ಳೋರನ್ನ ಎಲ್ಲ ಅಲ್ಲೇ ಆಗಕತ್ತದ. ಹಿಂದಕಿನ ಕಾಲದಾಗ ಮದಿ ಅಂದ್ರೆ ಅದಂತ ಆನಂದ, ಸಂತೋಷ, ಸುಖ. ಅದ್ರಾಗಂತೂ ವಿಶೇಷವಾಗಿ ಇನ್ನೆಲ್ಲ ಚಪ್ರ ಹಾಕೋದು, ಹಂದ್ರ ಹಾಕೋದು, ಬ್ಯಾಂಡ್ ಬರ್ಸೋದು, ಅಕ್ಷತೆ ಕಾಳು ಹಾಕೋದು, ಆಯರ್ ಬರ್ಸೋದೆಲ್ಲ ಬಾಳ ದೂರ ಐತವ. ಎಲ್ಲಿಗೆ ಈಗ ಬಾಳ ಕಡಿಮೆ ಉಳಿತು. ಎಲ್ಲ ತಾವೇ ಹೋಗೋದು, ಹಾರ ಬದಲಿಸ್ಕೊಳ್ಳೋದು, ಮನೆಗೆ ಬಂದು ಹೇಳೋದು ನಾ ಮದಿ ಮಾಡ್ಕೊಂಡು ನೋಡು ತಂದು. ಅವ ಅಪ್ಪನ ಕರೆಯಂಗಿಲ್ಲ, ನೋಡಂಗಿಲ್ಲ. ಹೆಣ್ಣು ನೋಡೋದಂತೂ ಬಾಳ ದೂರ ಐತಿ. ಹಿಂದಕಿನ ಕಾಲಕ್ಕೆ ಹೆಣ್ಣು ನೋಡಕ್ ಹೋದ್ರ ಹೆಣ್ಣು ನೋಡೋದೇ ದೊಡ್ಡ ಕಾರ್ಯಕ್ರಮ. ಅದು ಜರ ಮುಂದಕ್ಕೆ ಬಾ, ಹಿಂದಕ್ಕೆ ಹೋಗು, ಅವ್ರ ಕಾಲು ನೋಡೋದು, ಅವ್ರ ಕೈ ನೋಡೋದು. ನಿಮ್ಗೆಲ್ಲ ನೋಡಿರಲ್ಲ ಕಾಲು ಕೈ. ಹೆಣ್ಮಕ್ಳು ಕೈ ನೋಡ್ತಿದ್ರು. ಯವ್ವ ನಿಮ್ಗೆಲ್ಲ ಒಂದ್ ಮಾತು ಹೇಳ್ತೀನಿ, ಇಂದಿನತ್ತ ನಿಮ್ ಕೈ ನೋಡಲಕ್ಕ ಬೇಡ ನಂಗಿಲ್ಲ. ಅವ್ ನೋಡಕ್ ಬಂದಾವಲ್ಲ ಅವ್ರದ್ದು ಕೈ ನೋಡ್ರಿ ನೀವು ಸ್ವಲ್ಪ. ಅವ್ ನೋಡಕ್ ಬಂದಾವಲ್ಲ ಮನೆಗೆ, ಅದು ಕೂತಿರ್ತಲ್ಲ ಮುಂದ ಅವನ ಕೈ ನೋಡ್ರಿ. ಯಾಕೆ ನೋಡ್ರಿ ಗೊತ್ತೇನು? ನಿಮ್ ಕೈ ನೋಡಿ ಏನಂತಾರ, ಇದು ಉದ್ದನ್ ರೇಖೆನೋ ಅಡ್ಡನ್ ರೇಖೆನೋ, ಇದು ಮನಿ ನಡೀತದಲ್ಲೋ, ಲಕ್ಷಣದಲ್ಲೋ, ಕಾಲ್ ವಂಕವನೋ, ಕೈ ವಂಕವನೋ ನೋಡ್ತಾರೆ ನಿಮಗ್. ಈಗ ನೀವು ಕೂಡ ಅವ್ನ ಕೈ ನೋಡಕ್ ಚಾಲು ಮಾಡ್ರಿ. ಯಾಕೆ ನೋಡಕ್ ಚಾಲು ಮಾಡ್ತೀರಿ ಗೊತ್ತೇನು? ಇದು ಇಸ್ಪಟ್ ಆಡದ ಕೈಯೋ, ಏನ್ ಮಟ್ಕ ಆಡದ ಕೈಯೋ, ಏನ್ ಸಿಗರೇಟ್ ಸೇದದ ಕೈಯೋ? ಹೆಣ್ಣು ಕೇಳುತ್ತವ, ಇಟ್ಟು ಸುಳ್ಳು ಹೇಳ್ತಾರ. ನಮ್ಮ ಹುಡುಗ ಅಡಿಕ್ಕಿ ಹೋಳ ತಿನ್ನಂಗಿಲ್ಲ, ಮಗ ಅದು ಬಿಟ್ಟು ಎಲ್ಲ ತಿತ್ತಾನ. ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ? ಚೂರ್ ತಬಲ ಕೊಡ್ರಿ ಯೋಗಿರಾಜ. ಅವರು ಬರೀತಾರ, ಹುಡುಗ ಹೆಂಗಂತ ಯೋಚಿಸ್ಬ್ಯಾಡ್ರಿ. ಈ ನಡಬರ್ಕ್ ಆಗಿರ್ತಾರ ನೋಡು, ಇಟ್ಟು ಸುಳ್ಳು ಹೇಳಿ ಲಗ್ನ ಮಾಡ್ತಾರ ಅವ್ರು. ಸುಮ್ ನೋಡ್ರಿ ಅವ್ರು ಹ್ಯಾಂಗ ಮಜಾ ಇರ್ತದ. ಕಣ್ಣು ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ, ಹುಡುಗ ಹೆಂಗಂತ ಯೋಚಿಸ್ಬ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ, ಹುಡುಗ ಹೆಂಗಂತ ಯೋಚಿಸ್ಬ್ಯಾಡ್ರಿ. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಅವ್ರು ಬಂದಾಗ್ತಾರ, ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ? ನಮ್ಮ ಹುಡುಗ ಸೇದೋದೇನು ದೊಡ್ಡ ಮಾತ್ರಿ. ಮಂದಿ ಹಂಗ ನಮ್ಮ ಹುಡುಗ ಕುಡ್ಕನಲ್ರಿ, ಬ್ಯಾಸ್ರಾದಾಗ ಒಮ್ಮೆ ಕುಡ್ದೋರಿ ಏನೈತ್ರಿ. ಒಟ್ನಲ್ಲಿ ನಿಮ್ಮ ಹುಡುಗಿಗ ಗಂಡ ಬೇಕ್ರಿ. ನಮ್ಮ ಹುಡುಗನಂತ ಅವ ಎಲ್ಲಿ ಸಿಗ್ತಾನ್ರಿ?
ಹುಡುಗ್ಯಂಗಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗ್ಯಂಗಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹಿಂಗ ಹೇಳ್ತಾರ ನೋಡ್ರಿ, ಹೇಳಂಗಿಲ್ಲ. ಅಡಿಕೆ ತಿನ್ನಲ್ಲ ಅಂತಾರ, ಎಲ್ಲ ತೆತ್ತದದು. ಹಿಂಗಾದ್ರಿ ಹೆಂಗ? ನಾಳೆ ನಮ್ಮ ಮನೆಯ ಮಗಳು ಆ ಮನೆ ಒಳಗೆ 1000 ವರ್ಷ ಬದುಕೌಳದಳ, 100 ವರ್ಷ ಜೀವನ ಮಾಡೋಳದಳ. ಸುಳ್ಳು ಮಾತೀಗ ಸಟ್ಟು ಮಾತೀಗ ಶ್ರೀಮಂತದನ ಅಂತ ಅನ್ಕೊಂಡು ಯವ್ವ ಹೊಲ 1 ಎಕರೆ ಇರ್ಲಿ, ಹಗಲೆಲ್ಲ ಹೊಲದಾಗ ಮತ್ ದುಡಿಲಿ, ಹೊತ್ತು ಮುಣಿಗಿ ಸೀದಾ ಮನೆಗೆ ಬರ್ತಾನಲ್ಲ, ಅವನಿಗೆ ನಿಮ್ಮ ಮಗಳನ್ನ ಕುಡ್ರಿ ಬಿಟ್ರ ಇವ್ ನೌಕರಿ ಪೌಕ್ರಿ ತಡಿ, ಈ ನೌಕರಿ ಪೌಕ್ರಿ ಬೆನ್ನತ್ತಿ ಹೋಗ್ಬೇಡ್ರಿ. ಅಲ್ಲಿ ಚಂದಿತ್ತಂದ್ರ ಅಲ್ಲಿ ಕನ್ಯಾ ಕುಡ್ರಿ, ನಾನು ಬ್ಯಾಡ ಅನ್ನಂಗಿಲ್ಲ. ನಿಮ್ ಮಗಳನ್ನ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ಅನ್ನುವಂಗ ನೋಡ್ಕೊಳ್ಳೋವನಿಗೆ ಮಗಳು ಕುಡ್ರಿ ಬಿಟ್ರ ಇಂಥ ಭಾವ ಅವನಲ್ಲಿ ಇರ್ಲಿ.